ನಮಸ್ಕಾರ ನಮಸ್ಕಾರ ನಾನು ಶಿವಕುಮಾರ್. ಸೊ ಎಕ್ಸಸೈಸ್ 3.3 ಚಾಪ್ಟರ್ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ದು ಪೇರ್ ಆಫ್ ಲೀನಿಯರ್ ಇಕ್ವೇಷನ್. ಓಕೆ, ಸೊ ಸೆಕೆಂಡ್ ಮೇನ್ ಫಿಫ್ತ್ ಕ್ವೆಶನ್. ಓಕೆ, ಸೊ ಡೈರೆಕ್ಟ್ ಕ್ವೆಶನ್ ನೋಡೋಣ. ಅ ಲೆಂಡಿಂಗ್ ಲೈಬ್ರರಿ has a fixed charge for the first 3 days, okay, and an additional charge for each day thereafter. ಕ್ವೆಶನ್ ಏನೇನು ಹೇಳ್ತಾ ಇದೆ ಅಂದರೆ, ಒಂದು ಲೈಬ್ರರಿ ಇದೆ, ಓಕೆ, ಲೈಬ್ರರಿ ಇದರಲ್ಲಿ ಫಿಕ್ಸ್ಡ್ ಚಾರ್ಜಸ್ ಇದೆ, ಅಂದರೆ ಫಿಕ್ಸ್ ಚಾರ್ಜಸ್ ಇದೆ ಫಾರ್ ಫಸ್ಟ್ 3 days. ಪೈಲ 3 ದಿವಸಕ್ಕೆ ಫಿಕ್ಸ್ ಚಾರ್ಜ್ ಇದೆ. ಅಂದರೆ ನೀವು ಆ 3 ದಿನ ಒಳಗಡೆ ರಿಟರ್ನ್ ಮಾಡಿದ್ರು ಆ ಅಮೌಂಟೇ ಕೊಡಬೇಕು, ಇಲ್ಲ 3ನೇ ದಿನ ತೊಗೊಂಡು ಕೊಟ್ರು ಅದೇ ಅಮೌಂಟೇ ಕೊಡಬೇಕು. ಓಕೆ, ಆ್ಯಂಡ್ ಆನ್ ಅಡಿಷ್ನಲ್ ಚಾರ್ಜ್ ಫಾರ್ ಈಚ್ ಡೇ ದೇರ್ ಆಫ್ಟರ್. ಆ 3 ದಿನ ಆದಮೇಲೆ ನೀವು ಎಷ್ಟು ದಿನ ಬುಕ್ ನಿಮ್ಮ ಹತ್ರ ಇದ್ರೂ ಅದಕ್ಕೆ ಒಂದು ಚಾರ್ಜ್ ಪೇ ಮಾಡಬೇಕು. ಒಂದು ವ್ಯಕ್ತಿ ಇದ್ದಾರೆ ಸರಿತಾ, ಪೇಯ್ಡ್ ₹27 ಫಾರ್ ದ ಬುಕ್ ಕೆಪ್ಟ್ ಫಾರ್ 7 days. 7 ದಿನ ಇಟ್ಕೊಂಡಿದ್ದಾರೆ ಇವರು ಟೋಟಲ್. ಇದರಲ್ಲಿ 3 ದಿನ ಫಿಕ್ಸ್ ಚಾರ್ಜ್ ಇದೆ, 4 ದಿನ ಎಕ್ಸ್ಟ್ರಾ. ವೈಲ್ ಸೂಜಿ ಪೇಯ್ಡ್ ₹21 ಫಾರ್ ದ ಬುಕ್ ಶಿ ಕೆಪ್ಟ್ ಫಾರ್ 5 ದಿನ. ಒಬ್ರು ಇದ್ದಾರೆ ಸೂಜಿ, ಇವರು 5 ದಿನ ಇಟ್ಕೊಂಡಿದ್ದಾರೆ, ಆದರೆ ₹21 ಪೇ ಮಾಡಿದ್ದಾರೆ. ಫೈನ್ ದ ಫಿಕ್ಸ್ ಚಾರ್ಜ್ ಆ್ಯಂಡ್ ದ ಚಾರ್ಜ್ ಫಾರ್ ಈಚ್ ಎಕ್ಸ್ಟ್ರಾ ಡೇ. ಇದು ನಾವು ಆಲ್ರೆಡಿ ಒಂದು ಎಕ್ಸಸೈಸ್ 3.2ದಲ್ಲಿ ಟ್ಯಾಕ್ಸಿದು ಒಂದು ಫಿಕ್ಸ್ಡ್ ಕ್ವೆಶನ್ ಇದನ್ನು ಮಾಡಿದ್ವಿ, ಅದೇ ಪ್ರಕಾರದಲ್ಲಿನೇ ಸಾಲ್ವ್ ಮಾಡಬೇಕು. ಕ್ವೆಶನ್ ನೋಡಿ, ಒಂದು ಗ್ರಂಥಾಲಯದಲ್ಲಿ ಮೊದಲ 3 ದಿನಕ್ಕೆ ಒಂದು ನಿಗದಿತ ಶುಲ್ಕವಿರುತ್ತದೆ. ಮೊದಲು 3 ದಿನ ನಿಗದಿತ ಶುಲ್ಕ, ಫಿಕ್ಸ್ ಚಾರ್ಜ್. ಆ ಬಳಿಕ ಪ್ರತಿಯೊಂದು ದಿನಕ್ಕೂ ಒಂದು ಹೆಚ್ಚುವರಿ ಶುಲ್ಕವಿರುತ್ತದೆ. ಓಕೆ, ಅದು ವೇರಿಯಬಲ್ ಚಾರ್ಜಸ್, ಅಡಿಷನಲ್ ಚಾರ್ಜಸ್. ಪುಸ್ತಕವನ್ನು 7 ದಿನ ತನ್ನಲ್ಲಿ ಇರಿಸಿಕೊಂಡದಕ್ಕಾಗಿ ಸರಿತಾ ₹27 ಪಾವತಿಸಿದ್ದಾರೆ. ಪುಸ್ತಕವನ್ನು 5 ದಿನ ಇರಿಸಿಕೊಂಡಿದ್ದಕ್ಕಾಗಿ ಸೂಜಿ ₹21 ಪಾವತಿಸಿದಳು. ಓಕೆ, ನಿಗದಿತ ಶುಲ್ಕ ಮತ್ತು ಪ್ರತಿಯೊಂದು ಹೆಚ್ಚುವರಿ ದಿನದ ಶುಲ್ಕವನ್ನು ಕಂಡುಹಿಡಿಯಿರಿ. ಓಕೆ, ಸೊ ಫಿಕ್ಸ್ ಚಾರ್ಜಸ್ ಮತ್ತು ಚಾರ್ಜ್ ಫಾರ್ ಅಡಿಷನಲ್ ಚಾರ್ಜಸ್ನ ಫೈಂಡ್ ಔಟ್ ಮಾಡಬೇಕು. ಓಕೆ, ಲೆಟ್ 3 days ಫಿಕ್ಸ್ಡ್ ಚಾರ್ಜ್ ಬಿ ಎಕ್ಸ್. ಇಬ್ಬರಿಗೂ ಸೇಮ್ ಆಯಿತು, ಯಾಕಂದರೆ ಇವರು 3 ದಿನ ಮೇಲೆ 2 ದಿನ ಇಟ್ಕೊಂಡಿದ್ದಾರೆ, ಯಾರು ಸೂಜಿ ಅವರು. ಇವರು 3 ದಿನ ಮೇಲೆ 4 ದಿನ ಇಟ್ಕೊಂಡಿದ್ದಾರೆ ಸರಿತಾ ಅವರು. ಸೊ ಫಿಕ್ಸ್ ಚಾರ್ಜ್ ಅಂತೂ ಚೇಂಜ್ ಮಾಡೋಕ್ಕಾಗಲ್ಲ. ನೀವು ಪೈಲ 1ನೇ ದಿವಸಕ್ಕೆ ರಿಟರ್ನ್ ಕೊಡ್ರಿ, 2ನೇ ದಿವಸಕ್ಕೆ ಕೊಡ್ರಿ, ಪ್ರಾಬ್ಲಮ್ ಇಲ್ಲ. ಅವ್ರು ಫಿಕ್ಸ್ಡ್ ಚಾರ್ಜ್ ಅಂತೂ ಪೈಲ 3 ದಿನಕ್ಕೆ ಅದೇ ತಗೋತಾರೆ. ಸೊ ಅದರಲ್ಲಿ ನಾವು ಏನು ಚೇಂಜ್ ಮಾಡೋಂಗಿಲ್ಲ. ಲೆಟ್ ಅಡಿಷನಲ್ ಚಾರ್ಜ್ ಬಿ ವೈ. ಸೊ ಈಗ ನಾವು ಬರಿಬೇಕಂತಂದ್ರೆ ಸರಿತಾ ಅವ್ರ ಕೇಸಲ್ಲಿ ಅವ್ರದ್ದು ಟೋಟಲ್ 7 ದಿನ ಅಂದರೆ 3 days ಅಂತೂ ಫಿಕ್ಸ್ಡ್. ಸೊ ಎಕ್ಸ್ ಇಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿದ್ವಿ, 3 days ಫಿಕ್ಸ್ಡ್ ಚಾರ್ಜ್ 3 ದಿನ ಪ್ಲಸ್ ಎಷ್ಟು ದಿನ ಉಳಿತು, 7ರಲ್ಲಿ 3 ತೆಗೆದ್ರೆ 4 ಈಕ್ವಲ್ ಟು ₹27 ತುಂಬಿದ್ದಾರೆ. ಇದು ಸರಿತಾ ಅವ್ರದ್ದು. ಈಗ ಸೂಜಿ ಅವ್ರದ್ದು ಇನ್ನೊಬ್ರು ಇದ್ದಾರಲ್ಲ, ಅವರು ಪೈಲ 3 ದಿನದ್ದು ಫಿಕ್ಸ್ ಚಾರ್ಜಸ್ ಪ್ಲಸ್ 5 ದಿನ ಇಟ್ಕೊಂಡಿದ್ದಾರೆ, 5ರಲ್ಲಿ 3 ಹೋದರೆ 2 ದಿನ, 2y ಈಕ್ವಲ್ ಟು 20. ಆಯಿತಾ, ನಮ್ಮ ಕ್ವೆಶನ್ನೇ ಸಾಲ್ವ್ ಆಯಿತು. ಈಗನ್ನಷ್ಟು ಅರ್ಧ ಜನ ಅಂತೂ ನೀವು ಆನ್ಸರು ತೆಗೆದಿರ್ತೀರಿ. ಓಕೆ, ಸೊ ಎಕ್ಸ್ ಪ್ಲಸ್ 4y ಈಕ್ವಲ್ ಟು 27, ಎಕ್ಸ್ ಪ್ಲಸ್ 2y ಈಕ್ವಲ್ ಟು 21. ಎಕ್ಸ್ ಅಂತೂ ಇಲ್ಲಿ ಕಾಮನ್ ಇದೆ, ಮತ್ತೆ ನಾವು ಯಾವುದ್ರ ಜೊತೆ ಏನು ಮಲ್ಟಿಪ್ಲೈ ಮಾಡೋ ನೆಸೆಸಿಟಿ ಇಲ್ಲ, ಡೈರೆಕ್ಟ್ ಸಬ್ಸ್ಟ್ರಾಕ್ಟ್ ಮಾಡ್ಬೋದು. ಮೈನಸ್ 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 ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್, ಇದು 0 ಆಯಿತು. ಪ್ಲಸ್ 4 ಮೈನಸ್ 2 ಗ್ರೇಟರ್ ನಂಬರ್ ಸಿಂಬಲ್ 2y, 4 ಮೈನಸ್ 2 ಇಸ್ 2, 2y ಈಕ್ವಲ್ ಟು 27 ಮೈನಸ್ 1 21, 7ರಲ್ಲಿ 1 ಹೋದರೆ 6, ಇದು 0. ಸೊ 2y ಈಕ್ವಲ್ ಟು 6, y ಈಕ್ವಲ್ ಟು 6 ಡಿವೈಡೆಡ್ ಬೈ 2, 2 1 2 3 ಅಂದರೆ ನಮಗೆ
ಅಡಿಷನಲ್ ಚಾರ್ಜ್ ಗೊತ್ತಾಯ್ತು, ಒಂದು ದಿವಸಕ್ಕೆ 3 ರೂಪಾಯಿ ತಗೊಳ್ತಾ ಇದ್ದಾರೆ. ಸೊ ಹಂಗಂದ್ರೆ ಫಿಕ್ಸ್ಡ್ ಚಾರ್ಜ್ ತಗೋಬೇಕಾ? ಸೊ ಸಬ್ಸ್ಟಿಟ್ಯೂಟ್ ವ್ಯಾಲ್ಯೂ ಆಫ್ y ಇನ್ ಇಕ್ವೇಶನ್ 2 ಅಲ್ಲಿ ಮಾಡೋಣ. ಸೂಜಿ ಅವ್ರ ಕೇಸಲ್ಲಿ ಸೊ ಎಕ್ಸ್ ಪ್ಲಸ್ 2 ಇಂಟು 3 ಈಕ್ವಲ್ ಟು 21. ಎಕ್ಸ್ ಪ್ಲಸ್ 2 3 6 ಈಕ್ವಲ್ ಟು 21. ಎಕ್ಸ್ ಈಕ್ವಲ್ ಟು ಈ ಪ್ಲಸ್ 6 ಈ ಕಡೆ ಹೋದಾಗ ಮೈನಸ್ ಅಲ್ಲಿ ಹೋಗುತ್ತೆ, -6. ಎಕ್ಸ್ ಈಕ್ವಲ್ ಟು 15. ಸೊ ಎಕ್ಸ್ ವ್ಯಾಲ್ಯೂನು ಬಂತು, ವೈ ವ್ಯಾಲ್ಯೂನು ಬಂತು. ಕ್ಲಿಯರ್? ಸೊ 3 days ಫಿಕ್ಸ್ಡ್ ಚಾರ್ಜಸ್ ಈಕ್ವಲ್ ಟು 15. ಯಾಕಂದರೆ ಎಕ್ಸಿನ ವ್ಯಾಲ್ಯೂ 3 ದಿನ ಫಿಕ್ಸ್ ಚಾರ್ಜಸ್ ಎಕ್ಸ್. ಸೊ ಪರ್ ಡೇ ಅಡಿಷನಲ್ ಚಾರ್ಜಸ್ ಈಕ್ವಲ್ ಟು ಎಷ್ಟು ಬಂದಿತ್ತು? 5 ವ್ಯಾಲ್ಯೂ 3. ಕ್ಲಿಯರ್? ಇದೆ ನಮ್ದು. ಸೊ ಎಕ್ಸಸೈಸ್ ಚಾಪ್ಟರ್ದು ಟೆಕ್ಸ್ಟ್ ಬುಕ್ ಕ್ವೆಶನ್ಸ್ ಕಂಪ್ಲೀಟ್ ಆಯಿತು. ಸೊ ನೆಕ್ಸ್ಟ್ ಸೀರೀಸಲ್ಲಿ LB ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ತೊಗೊಂಬರ್ತಾ ಇದ್ವಿ. ಥ್ಯಾಂಕ್ ಯು.